ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ನ ಸ್ಟಡಿ ಮಾಡೋಣ. ಸೊ ನಾವು ಈ ವಿಡಿಯೋ ಕಂಟೆಂಟ್ ಬಂದು ಇಂಟ್ರೊಡಕ್ಷನ್, ಒರಿಜಿನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಡೆಫಿನೇಷನ್, branches of statistics. Okay. Chapter 1, Introduction. In this unit you will study about statistics, which deals with gather ಮಾಡೋದು, organizing and analyzing dataನ analyze ಮಾಡಿ interpret ಮಾಡೋದು. Statistics plays an important role in almost every facet of human life. ಅಂದರೆ ಮನುಷ್ಯನ ಜೀವನದ ಯಾವುದಾದ್ರೂ ಭಾಗ, ಎಲ್ಲ ಭಾಗನೂ ಸೇರಿ ಎಲ್ಲ ಭಾಗದಲ್ಲೂ ನಾವು ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡ್ತೀವಿ. ಓಕೆ. ಇನ್ ಮೆನಿ ಸಿಚುವೇಶನ್ಸ್ ವಿ ಆರ್ ನೀಡ್ ಟು ಜಸ್ಟಿಫೈ ಡಿಸಿಷನ್ಸ್ ಆನ್ ದ ಬೇಸಿಸ್ ಆಫ್ ಡೇಟಾ. ನಾವು ಡೇಟಾನ ಯೂಸ್ ಮಾಡಿಕೊಂಡು ಡಿಸಿಷನ್ ಮೇಕಿಂಗ್ನ ಮಾಡ್ಬೋದು, ಡಿಸಿಷನ್ಗೆ ಜಸ್ಟಿಫಿಕೇಷನ್ನು ಕೊಡ್ಬೋದು. ವಿ ನೀಡ್ ಸ್ಟ್ಯಾಟಿಸ್ಟಿಕಲ್ ಮಾಡೆಲ್ಸ್ ಟು ಸಪೋರ್ಟ್ ಅವರ್ ಡಿಸಿಷನ್ಸ್. ಹೆನ್ಸ್ ಟು ಸಾಲ್ವ್ ಎನಿ ಪ್ರಾಬ್ಲಮ್ ವಿ ಕ್ಯಾನ್ ಯುಟಿಲೈಸ್ ಸ್ಟ್ಯಾಟಿಸ್ಟಿಕ್ಸ್. ಯಾವುದಾದ್ರೂ ಪ್ರಾಬ್ಲಮ್ ಆಗಿರ್ಬೋದು ಇನ್ ಎನಿ ಫೀಲ್ಡ್ಸ್. ಓಕೆ, ನಾವು ಸ್ಟ್ಯಾಟಿಸ್ಟಿಕಲ್ ಮಾಡೆಲ್ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್, ವಿ ಕ್ಯಾನ್ ಯುಟಿಲೈಸ್ ಸ್ಟ್ಯಾಟಿಸ್ಟಿಕ್ಸ್. Introduction of statistics. Statistics skills enable us to collect ಮಾಡೋದು, analyze ಮಾಡೋದು and interpret data and make relevant decisions. ಯಾವ ಡಿಸಿಷನ್ ಕರೆಕ್ಟು ಅದನ್ನ ನಾವು ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡಿಕೊಂಡು ನಾವು ಡಿಸಿಷನ್ ಮೇಕಿಂಗ್ನ ಮಾಡ್ಬೋದು. ಸ್ಟ್ಯಾಟಿಸ್ಟಿಕಲ್ ಕಾನ್ಸೆಪ್ಟ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಥಿಂಕಿಂಗ್ ಎನೇಬಲ್ ಅಸ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಇನ್ ಆಲ್ಮೋಸ್ಟ್ ಎನಿ ಡೊಮೈನ್. ನಾನು ಆವಾಗಲೇ ಹೇಳಿದ್ನಲ್ಲ, ಸ್ಟ್ಯಾಟಿಸ್ಟಿಕಲ್ ಕಾನ್ಸೆಪ್ಟ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಥಿಂಕಿಂಗ್ನ ಯೂಸ್ ಮಾಡಿಕೊಂಡು ನಾವು ಎನಿ ಪ್ರಾಬ್ಲಮ್ಸ್, ಅದು ಯಾವುದಾದ್ರೂ ಫೀಲ್ಡ್ ಆಗಿರ್ಬೋದು, ವಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಆ್ಯಂಡ್ ಸಪೋರ್ಟ್ ಅವರ್ ಡಿಸಿಷನ್. ಸ್ಟ್ಯಾಟಿಸ್ಟಿಕಲ್ ಕಾನ್ಸೆಪ್ಟ್ಸು ನಮ್ಮ ಡಿಸಿಷನ್ಗೆ ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಇಟ್ ರೆಡ್ಯೂಸಸ್ ದ ಗೆಸ್ ವರ್ಕ್. ನಾವು ಗೆಸ್ ವರ್ಕ್ ಮಾಡೋ ನೆಸೆಸರಿ ಇರೋದಿಲ್ಲ ಬಿಕಾಸ್ ಆಫ್ ಯೂಸಿಂಗ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಆ್ಯಂಡ್ ಕಾನ್ಸೆಪ್ಟ್ಸ್ ನಮಗೆ ಆ್ಯಕ್ಯುರೇಟ್ ರಿಸಲ್ಟ್ಸ್ ಸಿಗುತ್ತೆ. So there is no need to make the guesswork. Now, origin of statistic. Okay, statistics means statistics seems to have originated when man started counting, comparing and keeping records in one or the other way. ಅಂದರೆ statistics ಯಾವಾಗ originate ಆಯಿತು ಅಂದರೆ when man started counting, ಕೌಂಟ್ ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ದ, ಕಂಪೇರ್ ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ದ ಆ್ಯಂಡ್ ಮಾಡಿರೋ ಟ್ರಾನ್ಸಾಕ್ಷನ ರೆಕಾರ್ಡ್ ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ದ, ದೆನ್ ಸ್ಟ್ಯಾಟಿಸ್ಟಿಕ್ಸ್ ಒರಿಜಿನೇಟೆಡ್. ಸ್ಟ್ಯಾಟಿಸ್ಟಿಕ್ಸ್ took birth when the people started expressing their ideas. ಅವರಲ್ಲಿರೋ ಥಾಟ್ಸ್, ಐಡಿಯಾಸ್ನ ಯಾವಾಗ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಸಚ್ ಆಸ್ ಮೆಂಬರ್ಸ್ ಇನ್ ದ ಫ್ಯಾಮಿಲಿಯಲ್ಲಿ ಎಷ್ಟು ಮೆಂಬರ್ಸ್ ಇರೋದನ್ನ ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಲೈಫ್ ಸ್ಟಾಕ್ ಆ್ಯಂಡ್ ಕ್ವಾಂಟಿಟೀಸ್ ಗಿವನ್ ಆರ್ ಟೇಕನ್ ಇನ್ ದ ಬಾರ್ಟರ್ ಸಿಸ್ಟಮ್ ಎಕ್ಸೆಟ್ರಾ. ನ್ಯೂಮರಿಕಲ್ ಟರ್ಮ್ಸ್ನ ಯೂಸ್ ಮಾಡಿಕೊಂಡು ಯಾವಾಗ ಮನುಷ್ಯರು ಎಕ್ಸ್ಪ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ದೆನ್ ದ ಸ್ಟ್ಯಾಟಿಸ್ಟಿಕ್ಸ್ ಒರಿಜಿನೇಟೆಡ್. In olden days, statistics was regarded as the science of statecraft and was the byproduct. Statistics ಅನ್ನೋದು ಓಲ್ಡನ್ ಡೇಸಲ್ಲಿ statecraft and it was the byproduct of the administrative activity of the state. Next, the word statistics seems to have been derived from Latin word status, or the Italian word statista, or the German word statistic, or the French word statistic, each of which means political state. ಅಂದರೆ ಸ್ಟ್ಯಾಟಿಸ್ಟಿಕ್ ಅನ್ನೋದು ಲ್ಯಾಟಿನ್ ವರ್ಡಲ್ಲಿ ಸ್ಟೇಟಸ್ ಅಂತ ಇತ್ತು, ಇಟಾಲಿಯನ್ ವರ್ಡಲ್ಲಿ ಸ್ಟ್ಯಾಟಿಸ್ಟಾ, ಜರ್ಮನ್ ವರ್ಡಲ್ಲಿ ಸ್ಟ್ಯಾಟಿಸ್ಟಿಕ್
ಆ್ಯಂಡ್ ದ ಫ್ರೆಂಚ್ ವರ್ಡಲ್ಲಿ ಸ್ಟ್ಯಾಟಿಸ್ಟಿಕ್. ಎಲ್ಲನೂ ನಮ್ಗೆ ಏನು ಮೀನಿಂಗ್ ಕೊಡುತ್ತೆ ಅಂದರೆ ವಿಚ್ ಮೀನ್ಸ್ ಪೊಲಿಟಿಕಲ್ ಸ್ಟೇಟ್. ನೆಕ್ಸ್ಟ್, ಡೆವಲಪ್ಮೆಂಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸ್ ಹೇಗೆ ಡೆವಲಪ್ ಆಯಿತು? At present, statistics has grown at a phenomenal rate. Ivaga present currently statistics ಅನ್ನೋದು it has grown at a phenomenal rate. The applications of statistics is done in almost all the disciplines of knowledge. Statistics ಅನ್ನೋದು ಎಲ್ಲ ಫೀಲ್ಡ್ಸಲ್ಲೂ ಅಪ್ಲೈ ಆಗುತ್ತೆ. Statistics is widely used as a valuable tool in the analysis of the problem. ಅಂದರೆ ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡಿಕೊಂಡು ಎಲ್ಲ ಫೀಲ್ಡ್ಸಲ್ಲೂ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಬೋದು. ದ ಸಬ್ಜೆಕ್ಟ್ಸ್ ಲೈಕ್ ಮೆಡಿಸಿನ್ use statistics to draw valid and meaningful conclusions. Okay, Sir Ronald E. Fisher is the father of statistics. The father of statistics yaru andre Sir Ronald A. Fisher is the father of statistics. The Indian scholar Prashant Chandra Mahalanobis is called as father of Indian statistics. Indian statistics ke father yaru andre Prashant Chandra Mahalanobis. Now let's learn the definitions of statistics. The word statistics represent different meaning with reference to different context. First one, numerical statement of facts or statistical data. Okay, statistics stands for the numerical information from which certain conclusions can be drawn. Statistics stands for a numerical information ಅಂದರೆ numerical data, numbers related data from which certain conclusions can be drawn. ಪ್ರಾಬ್ಲಮ್ಗೆ ನಮಗೆ ಸೊಲ್ಯೂಷನ್ ಸಿಗೋದು ವಿತ್ ದ ಹೆಲ್ಪ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ನಾವು ಜಡ್ಜ್ಮೆಂಟ್ ಕೊಡ್ಬೋದು, ಡೆಸಿಷನ್ ಮೇಕಿಂಗ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, the income statistics of a group of 5 employees in rupees are 10,000, 12,000, 15,000, 16,000, 18,000. Here, the term statistics refers to numerical statement. Okay, ಇದರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ನ್ಯೂಮರಿಕಲ್ ಸ್ಟೇಟ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಒನ್, statistical methods. Statistics stands for the methods of the collection, presentation, analysis and interpretation of numerical information or data. Andre statistics stands for the methods. Statistical methods andre statistics stands for the methods andre adu ಒಂದು ಮೆಥಡ್ ಆರ್ ಟೈಪ್ ಆಫ್ ದ ಕಲೆಕ್ಷನ್, ಹೆಂಗೆ ಕಲೆಕ್ಟ್ ಮಾಡೋದು, ಪ್ರೆಸೆಂಟ್ ಮಾಡೋದು, ಅನಲೈಸ್ ಮಾಡೋದು ಆ್ಯಂಡ್ ದೆನ್ ಇಂಟರ್ಪ್ರಿಟ್ ಮಾಡೋದು ಆಫ್ ನ್ಯೂಮರಿಕಲ್ ಇನ್ಫಾರ್ಮೇಷನ್. ಓಕೆ, ದ್ಯಾಟ್ ಇಸ್ ಟು ಕಲೆಕ್ಟ್, represent, analyze and draw valid conclusion on the basis of numerical data. Numerical data ಇಂದ ನಾವು ವ್ಯಾಲಿಡ್ ಕನ್ಕ್ಲೂಷನ್ಸ್ನ ಕೊಡೋದು ಸ್ಟ್ಯಾಟಿಸ್ಟಿಕಲ್ ಮೆಥಡ್ ಮೂಲಕ. ಓಕೆ, ನೆಕ್ಸ್ಟ್ ಡೆಫಿನೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿ. A.L. Bowley defined statistics as the science of counting. Afterwards, he redefined it as the science of averages. First, A.L. Bowley ಅನ್ನೋರು ಸ್ಟ್ಯಾಟಿಸ್ಟಿಕ್ಸ್ನ ದ ಸೈನ್ಸ್ ಆಫ್ ಕೌಂಟಿಂಗ್ ಅಂತ ಡಿಫೈನ್ ಮಾಡಿದ್ರು. ಅದಾದಮೇಲೆ ಈ ರೀಡಿಫೈನ್ಡ್ ಇಟ್ ಆಸ್ ದ ಸೈನ್ಸ್ ಆಫ್ ಆವ್ರೇಜಸ್. ಆವ್ರೇಜಸ್ ಅಂದರೆ ಮೀನ್, ಮೀಡಿಯನ್, ಮೋಡ್. ಓಕೆ, ನೆಕ್ಸ್ಟ್ ಕ್ರಾಕ್ಸ್ಟನ್ ಆ್ಯಂಡ್ ಕೌಡನ್ define statistics as the science of collection, presentation, analysis and interpretation of numerical data. Next, branches of statistics. Statistics have two branches, namely statistical methods, applied statistics. Statistics ಅಲ್ಲಿ two branches ಇದೆ. ಒಂದು statistical methods and
applied statistics. See now, what is statistical methods? Statistical methods are also called mathematical statistics. ಅಂದರೆ statistical methods ನ mathematical statistics or theory of statistics ಅಂತಾನೂ ಕರೀತಾರೆ. It deals with the procedure of statistical analysis of numerical data. It is a tool for decision making. Statistical method, it is a tool for decision making. And statistical methods ನಾವು ಇವಾಗಲೇ ಓದಿದ್ವಲ್ಲ, statistics stands for the methods of the collection, presentation, analysis and interpretation of numerical information. It is to collect, represent, analyze and draw valid conclusion on the basis of numerical data. Now, applied statistics. Applied statistics is the application of statistical methods. Applied statistics andre it is the application of statistical methods to concrete situations like agriculture, industry, population, medicines, etc. Applied statistics ಅನ್ನೋದು it is the application of statistical methods. Statistical methods ಅಂದ್ರೆ it is the procedure of statistical analysis. Okay, applied statistics is the application of statistical methods to concrete situations like agriculture, industry, population, medicines, etc. Some branches of applied statistics are biometry, demography, econometric, statistical quality control, stylometry and psychometry. ನಾವು ಇವತ್ತು ಯಾವ್ದ್ಯಾವ್ದನ್ನ ಡಿಸ್ಕಸ್ ಮಾಡಿದ್ದೀವಿ, ಯಾವ್ಯಾವ ಟಾಪಿಕ್ಸ್ ಅಂದರೆ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಒರಿಜಿನ್, ಡೆವಲಪ್ಮೆಂಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಡೆಫಿನಿಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಬ್ರಾಂಚಸ್